ನಮಸ್ಕಾರ. ನನ್ನ ಹೆಸರು ಶಶಿಧರ ಅಂತೇಳಿ. ಇದು ಊರು ಬಂದ್ಬಿಟ್ಟು ಆನಂದಪುರ ಹೋಬಳಿ ಮಳಲಿ ಅಂತ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನಾನು ಬಿ.ಕಾಮ್ ಆದಮೇಲೆ ಕೃಷಿಗೆ ಇಳಿದಿದ್ದೀನಿ. ಬಿ.ಕಾಮ್ ಮಾಡ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅಂತ ಕೃಷಿಗೆ ಇಳಿದೆ. ಜಾಗ ತೊಗೊಂಡು ತೋಟ ಮಾಡಿದ್ದೀನಿ. ನಾ ಹೇಳೋದೇನಪ್ಪ ಅಂದರೆ, ಈಗಿನ ಕಾಲದಲ್ಲಿ ನಾವು ತುಂಬ ಗೊಬ್ಬರಗಳನ್ನು ಹಾಕ್ತಾಯಿದ್ದೀವಿ. ಅಂಗಡಿಗಳಿಗೆ ಹೋಗೋಷ್ಟು ಗೊಬ್ಬರ ಕೊಡ್ತಾರೆ, ಅವೆಲ್ಲ ಕೆಮಿಕಲ್ ಹಾಕಿ ಆ ಮರಗಳಿಗೆ ಏನಾಗಿದೆ, ಅದರದ್ದೇ ಒಂದು ಇಮ್ಯುನಿಟಿ ಕಳ್ಕೊಂಡ್ಬಿಟ್ಟಿದೆ. ರೆಸಿಸ್ಟೆನ್ಸ್ ಪವರೇ ಇಲ್ಲ ಮರಗಳಿಗೆ. ವಾತಾವರಣ ತುಂಬ ಕೆಟ್ಟಿದೆ, ವಾತಾವರಣ ತುಂಬ ಹಾಳಾಗ್ತಾ ಇದೆ ಬರ್ತಾ. ಅದು ತಕ್ಕಂಗೆ ಮರಗಳು ಅದೇನು ಒಳಗಿಂದ ಬರಬೇಕು ಬರ್ತಾ ಇಲ್ಲ, ಯಾಕೆಂದ್ರೆ ನಾವು ಕೊಟ್ಟರೆ ಕೆಮಿಕಲ್ಲು. ಸೊ ಅದಕ್ಕೆ ನಾನು ಹೇಳೋದೇನು, ಆರ್ಗ್ಯಾನಿಕ್ ಕೊಟ್ಟರೆ ಸ್ವಲ್ಪ ಮರಗಳಿಗೆ ಒಳ್ಳೆಯದು. ಸಾವಯವ ಕೃಷಿ ಬಗ್ಗೆ ನಾವು ತುಂಬ ಒತ್ತು ಕೊಡಬೇಕು. ತುಂಬ ಔಷಧಿ ಹಾಕೋದು, ತುಂಬ ಮೆಡಿಸಿನ್ ಹಾಕೋದು ಬೇಡ. ಆ ಮರಕ್ಕೆ ತನ್ನಂದನೇ ಒಳಗಿಂದನೇ ಒಂದು ಬಂದೇ ಬರುತ್ತೆ ರೆಸಿಸ್ಟೆನ್ಸ್ ಪವರು. ಆ ಥರ ಕೊಡಬೇಕು ನಾನು ಹೇಳ್ತೀನಿ. ಸೊ ನಾನು ಅರಕೆ ಗೋಲ್ಡ್ ಹಾಕಿದ್ದೀನಿ ಈ ವರ್ಷ. ಪ್ರತಿ ಮರಕ್ಕೆ ಸಗಣಿ ಗೊಬ್ಬರ ಅರ್ಧ ಬುಟ್ಟಿ ಹಾಕಿ ಈ ಕಂಪ್ನಿಯಿಂದ ಅರಕೆ ಗೋಲ್ಡನ್ನು 2 kg ಹಾಕಿದ್ದೀನಿ. ಚೆನ್ನಾಗಿದೆ. ಫಸ್ಟು ಮರನೂ ಹಸಿರಿದೆ. ಈಗ ಚುಕ್ಕೆ ರೋಗ ಅಂತಾರೆ, ಸ್ವಲ್ಪ ನನಗೆ ಅದು ಚುಕ್ಕೆ ರೋಗ ಅನಿಸ್ತಾ ಇಲ್ಲ, ಯಾಕಂದರೆ ಮರ ಹಸುರಿದೆ. ಈಗ ನವಂಬರಲ್ಲೂ ಅದು ಎಲ್ಲ ಕಡೆ ಚುಕ್ಕೆ ರೋಗ ಇದೆ, ನಮ್ಮಲ್ಲಿ ಅಷ್ಟು ಹೊರತ ಕೊಟ್ಟಿಲ್ಲ. ಅದು ಮೋಸ್ಟ್ಲಿ ನಾನು ಮೆಡಿಸಿನ್ಸ್ ಕಮ್ಮಿ ಮಾಡಿದ್ದಕ್ಕೆ ಮೋಸ್ಟ್ಲಿ ಮರಗಳಿಗೆ ಅದೇ ಆದ ಒಂದು ಇಮ್ಯುನಿಟಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಏನು ಅಂದರೆ, ನಾವು ಆದಷ್ಟು ಈ ಕೆಮಿಕಲ್ನ ಕಮ್ಮಿ ಮಾಡಿ ಈಗ ಸಾವಯವ ಗೊಬ್ಬರ, ಆಮೇಲೆ ಏನು ಕೊಟ್ಟಿಗೆ ಗೊಬ್ಬರ, ಈ ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟರೆ ಮರಗಳಿಗೆ ಉತ್ತಮ. ನಾವು ಮನುಷ್ಯಗೂ ಈಗ ಬರ್ತಾ ಮೆಡಿಸಿನ್ ತೊಗೊಂಡು ಮನುಷ್ಯನಿಗೆ ಹೇಗೆ ಇಮ್ಯುನಿಟಿ ಇಲ್ವೋ, ಹಾಗೆ ಮರಗಳಿಗೂ ಹಾಗೆ ಆಗ್ಬಿಟ್ಟಿದೆ. ನಾವಾಗೆ ಕೊಟ್ಟು ತಿನ್ನಿಸ್ಬಿಟ್ಟಿದ್ದೀವಿ. ಇದಕ್ಕೆ ಪ್ರತಿಯೊಂದಕ್ಕೂ ನಾವು ಕೊಡಲೇಬೇಕು, ಅದರಿಂದ ಒಳಗಡೆ ಏನು ಬರೋದೇ ಇಲ್ಲ. ಹಾಗಾಗಿ ನಾನು ಹೇಳೋದು, ಆದಷ್ಟು ಕೃಷಿಯೊಳಗೆ ಸ್ವಲ್ಪ ಸಾವಯವ ಗೊಬ್ಬರಗಳನ್ನು ಇಂಥದನ್ನು ಉಪಯೋಗಿಸ್ಬಿಟ್ಟು ನಿಮ್ಮ ಮರ ಉಳಿಸ್ಕೊಳ್ಳಿ. ಈಗ ನಾವು ಅಡಿಕೆ ಫಸಲು ಕಮ್ಮಿ ಆಗ್ಬೋದು, ಪರವಾಗಿಲ್ಲ, ಆದರೆ ಮರ ಉಳಿಬೇಕಲ್ವ. ಮರನೇ ಉಳಿದಿರೋ ಕಾಲ ಬಂದಿದೆ. ಈಗ ನೀರು ಕಮ್ಮಿ ಆಗಿದೆ. ಈ ವರ್ಷ ಅಂತೂ ಎಲ್ಲ ಕಡೆ ಚುಕ್ಕೆ ರೋಗ ಅಂತೇಳಿ ಫಸಲು ಕಮ್ಮಿ ಆಗಿದೆ. ಸೊ ನಂದು ಅಡಿಕೆ ಹಾಕಿ ಈ ತೋಟಕ್ಕೆ 4 ವರ್ಷ ಆಯಿತು. ಇನ್ನೊಂದು 10 ಎಕರೆ ಇದೆ, ಅದು ಬೇರೆ ಥರ, ಅದು ಹಾಕಿ 15 ವರ್ಷ ಆಗಿದೆ. ಫಸ್ಟು ಪರವಾಗಿಲ್ಲ. ಈ ವರ್ಷ ಸ್ವಲ್ಪ ಜಾಸ್ತಿ ಮಳೆ ಆಗಿ ಕೊಳೆ ರೋಗ ಇದೆ. ಬಟ್ ಈ ವರ್ಷ ಓಕೆ, ಬರೋ ವರ್ಷ ಆದರೂ ಚೆನ್ನಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಇವರು ಅರಕೆ ಗೋಲ್ಡನ್ನು ಬರೀ ಅಡಿಕೆ ಒಂದಕ್ಕೆ ಅಲ್ಲ, ಟಿಂಬರ್ಗೆ ಹಾಕಿದ್ದೀನಿ, ತೆಂಗಿ ಹಾಕಿದ್ದೀನಿ, ಹಾಗೆ ಮಹಾಗನಿ ಅಂತ ನಾನು ಟಿಂಬರು ಅದಕ್ಕೂ ಹಾಕಿದ್ದೀನಿ 1 kg. ಅದು ಪರವಾಗಿಲ್ಲ, ಚೆನ್ನಾಗಿದೆ. ನಾನು ಅದಕ್ಕೆ ಮೊದಲು 10-20 ಕೊಟ್ಟೆ, ಚೆನ್ನಾಗಿ ಹೇಳಿಲ್ಲ. ಈ ವರ್ಷ ಕೊಟ್ಟಿದ್ದೀನಿ. ಸ್ವಲ್ಪ ಮರ ಎಲ್ಲ ಹಸುರಾಗಿ ದಪ್ಪ ಆಗ್ತಾ ಉಂಟು. ನಾನು ಹೇಳಿದಿಷ್ಟೇ, ದಯವಿಟ್ಟು ಯಾರು ಏನೇ ಮಾಡಿರಿ, ಕೃಷಿಯೊಳಗೆ ಸ್ವಲ್ಪ ತಮ್ಮನ್ನು ಸರಿಯಾಗಿ ತೋರಿಸ್ಕೊಳ್ಳಿ. ಆದಷ್ಟು ಕೆಮಿಕಲನ್ನು, ಆದಷ್ಟು ಔಷಧಿಗಳನ್ನು ಕಮ್ಮಿ ಮಾಡಿ. ಈಗ ಊರು ತುಂಬ ಹುಟ್ಬಿಟ್ಟಿದ್ದಾವೆ ಗೊಬ್ಬರದ ಅಂಗಡಿಗಳು. ಹೋಗಿ ಕೇಳಿದರೆ ಒಂದು ಪಟ್ಟಿ ಕೊಡ್ತಾರೆ, ಇದು ನೋಡಿರಿ, ಇದು ಹಾಕಿರಿ ಅಂತ. ನಾವು ಡಾಕ್ಟರ್ ಹತ್ರ ಕೂತಂಗೆ ಆಗುತ್ತೆ. ಅವ್ರು ಕೊಟ್ಟಿದ್ದು ನಾವು ಹಾಕಲೇಬೇಕು. ಸೊ ಅದಕ್ಕೆ ದಯವಿಟ್ಟು ನಾನು ಹೇಳೋದಿಷ್ಟೇ, ಎಲ್ಲರೂ ಕೃಷಿಯೊಳಗೆ ಸಾವಯವ ಗೊಬ್ಬರಗಳನ್ನು, ಸಾವಯವ ಹಳೆಯ ಪದ್ಧತಿಗಳನ್ನು ಯೂಸ್ ಮಾಡಿ. ಹಳೆಯದು ಓಲ್ಡ್ ಈಸ್ ಗೋಲ್ಡ್ ಅನ್ನಂಗೆ ಅದನ್ನು ಯೂಸ್ ಮಾಡಿ. ಹೊಸದಾಗಿ ಆಧುನಿಕ ತಂತ್ರಜ್ಞಾನಗಳಿಗೆ ತಲೆ ಕೊಡಬೇಡಿ ಅಂತ ಹೇಳ್ತೀನಿ. ಇಷ್ಟು ಹೇಳೋಕ್ಕೆ ಸರ್ ನಾನು ಇಷ್ಟಪಡ್ತೀನಿ. ನಮಸ್ಕಾರ.